ರೇಣುಕಾ ಹುಷಾರು, ತುಂಬಾ ದುಬಾರಿ ವಸ್ತುಗಳು ಇವೆಲ್ಲ. ಮಾರ್ಕೆಟ್ ಎಲ್ಲ ಗಿರ್ಕೆಟ್ ಎಲ್ಲ ಸಿಗೋಂತವಲ್ಲ. ಒಂದೊಂದಾಗಿ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಎತ್ತಿಟ್ಟು ಕೆಲಸ ಮಾಡ್ಬೇಕು. ಓಕೆನಾ? ಸರಿ ಅಣ್ಣ. ಮಯೂರ್ಮ, ಯಾಕ ಮಾಡ್ತಾ ಇದಿ? ಏನಾಯ್ತು? ಇಲ್ಲ ಅಣ್ಣ, ಅದು ಕಣ್ಗೆ ಏನೋ ಬಿದ್ದಿತ್ತು ಅಷ್ಟೇ, ನಾನೇನು ಅಳ್ತಿಲ್ಲ. ಅಲ್ಲಮ್ಮ, ಧೂಳು ಬಿದ್ದಾಗಳೋದಕ್ಕೂ ಮನ್ಸಿಗೆ ನೋವಾದಾಗಳೋದಕ್ಕೂ ವ್ಯತ್ಯಾಸ ಗೊತ್ತಿಲ್ಲದೆ ಇರೋಷ್ಟು ದಡ್ಡೇನಮ್ಮ ಈ ನಿಮ್ಮಣ್ಣ. ಅದೇನಾಯ್ತು ಅಂತ ನಿಜ ಹೇಳಮ್ಮ. ಅದು ಸಮಂತಾ ಮೇಡಮ್ ಅವರು. ನೀನ್ ಯಾರೇ ನನ್ಗೆ ಊಟ ಬಡಿಸೋದಕ್ಕೆ? ನಿನ್ನಂತೋಳ್ ಮುಖ ನೋಡೋದಕ್ಕೂ ನನ್ಗೆ ಅಸಹ್ಯ ಆಗತ್ತೆ. ಹೋಗೆ ದೂರ ನಿಂತ್ಕೋ. ನೀವ್ ಯಾಕೆ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತು. ಆ ಚಿನ್ನದ ನಾಣ್ಯ ಡಬ್ಬನ ನಿಮ್ ಕೈಗೆ ತಂದ್ಕೊಟ್ಟಿಲ್ಲ ಅಂತ ತಾನೆ? ಅಬ್ಬಾ, ಮಾಡೋದನ್ನೆಲ್ಲ ಮಾಡಿ ಎಷ್ಟು ಚೆನ್ನಾಗಿ ಪ್ಲೇಟ್ ಚೇಂಜ್ ಮಾಡ್ತೀಯ. ನನ್ನ ಮತ್ತೆ ತಾರಕ್ ಮಧ್ಯೆ ತಂದಿಡ್ಬೇಕು ಅಂತ ತಾನೆ ನೀನ್ ಇಷ್ಟೆಲ್ಲ ಮಾಡಿದ್ದು. ಈಗ ನಿನಗೆ ಹಾಲು ಕುಡಿದಷ್ಟು ಸಂತೋಷ ಆಗಿರ್ಬೇಕಲ್ವಾ? ಹೋಗು, ಇನ್ನ ಸ್ವಲ್ಪ ಹಾಲು ಮಿಕ್ಕಿದ್ರೆ ಅದಕ್ಕೆ ಬಾದಾಮ್ ಪುಡಿ ಹಾಕೊಂಡು ಹೊಟ್ಟೆ ತುಂಬ ಹೊಚ್ಚ ಕುಡಿ. ಇಂಥ ಇನ್ನೋಸೆಂಟ್ ಫೇಸ್ ಹಿಂದೆ ಇಷ್ಟು ಕೆಟ್ಟ ಫೇಸ್ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಆ ಚಿನ್ನದ ನಾಣ್ಯಗಳನ್ನ ಚಿಕ್ಕ ಯಜಮಾನ್ರಿಗೆ ತಗೊಂಡು ಹೋಗಿ ಅವರಿಬ್ಬರನ್ನ ದೂರ ಮಾಡಿದೆ ಅಂತ ತುಂಬಾನೇ ಬೈದ್ಬಿಟ್ರು ಅಣ್ಣ. ಯಾವತ್ತು ನನಗೆ ಮುಖ ತೋರಿಸ್ಬೇಡ ಅಂತ ಹೇಳ್ಬಿಟ್ರು ಅಣ್ಣ. ಇದೆಲ್ಲ ನಾನು ಬೇಕು ಅಂತ ಮಾಡ್ತೀನ ಅಣ್ಣ. ಅವರು ಆ ಪಾರ್ಸಲ್ನ ಯಾರಿಗೆ ಕೊಡು ಅಂತ ಹೇಳಿದ್ರು ಅವ್ರಿಗೆ ತಗೊಂಡು ಹೋಗಿ ಕೊಟ್ಟೆ. ಇದರಲ್ಲಿ ನನ್ನೇ ನನ್ನ ತಪ್ಪಿದೆ. ಯಾಕಣ್ಣ, ಯಾಕೆ ಯಾವಾಗ್ಲೂ ನನ್ ಮೇಲೆ ಈ ರೀತಿ ಆಪಾದನೆ ಬರುತ್ತೆ? ಅಲ್ಲ ಮಯೂರಿಮ್ಮ, ನಾಯಿ ಬೊಗಳಿದ್ರೆ ದೇವ್ಲೋಕ ಹಾಳಾಗುತ್ತಾ? ಹಂಗೆ ಅವ್ರು ಏನೋ ಹೇಳಿದ್ರು ಅಂತ ನೀನ್ ಯಾಕಮ್ಮ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದೀಯಾ? ಅಣ್ಣ, ನಾನ್ ತಪ್ಪು ಮಾಡಿದ್ರೆ ನಾನು ಎಷ್ಟು ಬೇಕಾದ್ರೂ ಬಯಸ್ಕೋತೀನಿ ಅಣ್ಣ. ಆದ್ರೆ ನಾನ್ ತಪ್ಪೇ ಮಾಡದೆ ಇರುವಾಗ ಏನಕ್ಕೆ ಅಣ್ಣ ಬಯಸ್ಕೋಬೇಕು? ಅದೇ ಅವ್ರ ಗುಣ ಕಣಮ್ಮ. 3 ಹೊತ್ತು ಚೆನ್ನಾಗಿ ತಿಂದ್ಬಿಟ್ಟು ಮಾಡಕ್ಕೇನು ಕೆಲಸ ಇಲ್ದೇ ಇರೋರೆ ಈ ತರ ಕಿತಾಪತಿಗಳೆಲ್ಲ ಮಾಡೋದು. ಅದಕ್ಕೆ ಚಿಕ್ಕ ಯಜಮಾನ್ರು ಇವ್ರಿಗೆ ಯಾರಿಗೂ ನಂಬೋದಿಲ್ಲ. ಅಲ್ಲ, ಚಿಕ್ಕ ಯಜಮಾನ್ರಿಗೆ ಸೋಲ್ಸೋದಕ್ಕೆ ಇನ್ನೊಬ್ರ ಜೊತೆ ಕೈ ಜೋಡಿಸಿ ಸಿಕ್ಕಾಕೊಂಡಾಗ ನಿನ್ ಜೀವಕ್ಕೆ ಅಪಾಯ ಆಯ್ತು, ಅದಕ್ಕೆ ಹಿಂಗೆಲ್ಲ ಮಾಡಿದ್ವಿ ಅಂತ ಹತ್ತು ಕರೆದು ಹೇಳಿದ್ರಲ್ಲ, ಇದು ಜಗತ್ತಿನ ಅತಿ ದೊಡ್ಡ ಸುಳ್ಳು. ನಿಜ ಹೇಳ್ಬೇಕು ಅಂದ್ರೆ ಆ ಚಿನ್ನದ ನಾಣ್ಯಗಳೆಲ್ಲ ಸಮಂತಮ್ಮವ್ರು ಸಿಕ್ಕಿರೋ ಲಂಚ. ಅದೇನಾದ್ರೂ ಡೈರೆಕ್ಟ್ ಆಗಿ ಅವ್ರ ಕೈಗೆ ಹೋಗ್ಬಿಟ್ಟಿದ್ರೆ ಇನ್ನು ದೌಲತ್ತಲ್ಲಿ ಮೆರೆದ್ಬಿಟ್ಟಿರೋರು. ಅದಕ್ಕೆ ಕಡಿವಾಣ ಹಾಕ್ಬಿಟ್ಟಲ್ಲ, ಅದಕ್ಕೆ ನಿನ್ ಮೇಲೆ ಕೋಪ ಅವ್ರಿಗೆ. ಹೀಗೆಲ್ಲ ಆಗತ್ತೆ ಅಂತ ಗೊತ್ತಿದ್ದಿದ್ರೆ ನನ್ನ ಪಾರ್ಸಲ್ನ ಇಸ್ಕೊತಾನೆ ಇರ್ಲಿಲ್ಲ ಅಣ್ಣ. ಹಂಗೂ ಇದು ನನ್ ಕೈಗೆ ಬೇಡ, ಚಿಕ್ಕ ಯಜಮಾನ್ರ ಕೈಗೆ ತಗೊಂಡು ಹೋಗಿ ಕೊಡಿ ಅಂತ ಅವ್ರಿಗೆ ಹೇಳ್ದೆ. ಆದ್ರೂ ಅದೇನೇನೋ ಹೇಳಿ ಅವ್ರ ಕೈಗೆ ನೀವೇ ಕೊಟ್ಬಿಡಿ ಅಂತ ಹೇಳಿ ಹೊರಟು ಹೋದ್ರು ಅಣ್ಣ. ಇಂಥ ಕೆಲ್ಸಕ್ಕೇನೆ ಒಳ್ಳೆಯವ್ರನ್ನ ಬಳಸ್ಕೊಳ್ಳೋದು. ಅದ್ರಲ್ಲೂ ನಿನ್ನಂತ ಮುಗ್ದೇ ಸಿಕ್ಬಿಟ್ರಂತೂ ತುಂಬಾ ಆಟ ಆಡ್ಬಿಡ್ತಾರೆ. ಅದಕ್ಕೆ ನಾನು ಯಾವಾಗಲೂ ನೀನ್ ಹೇಳ್ತಾ ಇರ್ತೀನಿ ಅಲ್ವಾ, ಈ ಕೆಟ್ಟ ಪ್ರಪಂಚದಲ್ಲಿ ಅತಿಯಾದ ಒಳ್ಳೆತನ ಇರಬಾರ್ದು ಅಂತ. ಅವ್ರ 4 ಕಲ್ಲು ಹೊಡೆದ್ರೆ ನೀನ್ 2 ಕಲ್ಲಾದ್ರೂ ಹೊಡಿಬೇಕು. ಅಣ್ಣ, ನನ್ಗೆ ಮೋಸ ವಂಚನೆ ಮಾಡಿ ಬದುಕೋದಿಕ್ ಬರಲ್ಲ ಅಣ್ಣ. ನಮ್ಮ ಅಪ್ಪ ಅಂತ ಬುದ್ಧಿ ಎಲ್ಲ ನನಗೆ ಹೇಳ್ಕೊಟ್ಟಿಲ್ಲ. ಅಂದ್ಮೇಲೆ ನೀನ್ ಅಂತವ್ರಿಂದ ದೂರ ಇರ್ಬೇಕು. ಈ ಹಂದಿ ಕೊಚ್ಚೆಲ್ ಒದ್ದಾಡ್ತಾ ಇದೆ ಅಂತ ಕನಿಕರಿಂದ ಮೇಲೆತ್ತು ತೊಳೆದು ಹೊರಗಡೆ ಬಿಟ್ರೆ ಅದು ಮತ್ತೆ ಹೋಗಿ ಕೊಚ್ಚೆಲೆ ಬೀಳುತ್ತಂತೆ. ಅಂತ ಜನಗಳಿವ್ರು. ಅದಕ್ಕೆ ಅವರಿಂದ ಸಾಧ್ಯವಾದಷ್ಟು ದೂರ ಇರಮ್ಮ ನೀನು. ಇಲ್ಲಾಂದ್ರೆ ಅವ್ರ ಮೈಗೆ ಮೆತ್ಕೊಂಡಿರೋ ಕೊಚ್ಚೆನ ನಮ್ಮ ಮೈಗೂ ಮೆತ್ತು ಬಿಡ್ತಾರೆ. ಅಲ್ಲ, ಅವ್ರು ಚಿಕ್ಕ ಯಜಮಾನ್ರಿಗೆ ಮೋಸ ಮಾಡಿದ್ದಾರೆ ಅನ್ನೋದು ನನ್ನಂತ ದಡ್ಡನ್ಗೆ ಗೊತ್ತಾಯ್ತಾರೆ. ಇಂಥ ಬುದ್ಧಿವಂತರು ಗೊತ್ತಾಗ್ತಾ ಇಲ್ವಲ್ಲ, ಇದನ್ನೇ ಕರ್ಮ ಅನ್ನೋದು.